ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಭಾಳ ಮಂದಿ ಅಂತಿರ್ಬೇಕು, ಯಾಕ್ರಿ ಬಾಪುಗೌಡ್ರ ಅದೊಂದು ಲಿಂಗಾಯತರ ಬ್ಯಾಂಕ, ಮುರುಗೋಡು ಅಜ್ಜನ ಬ್ಯಾಂಕ, ಒಳ್ಳೊಳ್ಳೆಯ ಆ ಬ್ಯಾಂಕ ಬಗ್ಗೆ ನೀವು ಏನಾರೇ ಮಾತಾಡಕತ್ರಿ ಅಂದ್ರೆ ಸಾರ್ವಜನಿಕರೊಳಗೆ ಗೊಂದಲ ಮೂಡ್ತೈತಿ, ಟಿವಿಣಿದಾರ ಮ್ಯಾಗ ಗೊಂದಲ ಮೂಡ್ತೈತಿ ಅಂತ ಅನೇಕ ಜನ ಅಭಿಮಾನಿಗಳು ಮಾಂತ ಅಜ್ಜನ ಮ್ಯಾಗೆ ಅಭಿಮಾನಿ ಇಟ್ಟಂಥವ್ರ ಗ್ರಾಹಕರು ನನಗೆ ಫೋನ್ ಮಾಡ್ತಾರೆ, ರಾಜಕೀಯ ನಾಯಕರು ಫೋನ್ ಮಾಡ್ತಾರೆ. ಅನೇಕ ಸಹಕಾರಿ ದೂರಿನಗಳು ಏನಂತಾರಂದ್ರೆ ನಮ್ಮ ಜಿಲ್ಲೆಯ ಭಾಳಷ್ಟು ಸಹಕಾರದ ಬಗ್ಗೆ ಕಾಳಜಿ ಇದ್ದವ್ರ ನಮ್ಮ ಕಣ್ಣು ಉಜ್ರನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾವಿರಾರು ಕೋಟಿ ರೂಪಾಯಿ ಡಿಪಾಸಿಟ್ ಇದ್ದವ್ರ ಬ್ಯಾಂಕ್ ಹಾಳಾಗಿ ಹೋಯ್ತು. ಯಾಕಂದ್ರೆ ಟೋಟಲ್ ಆ ಬ್ಯಾಂಕಿನಾಗ ಸಾಲನ ತಮ್ಮ ಹೆಸರಲ್ಲಿ ತೊಗೊಂಡ್ಬಿಟ್ರೆ ಅವರು, ಆ ಬೋರ್ಡ್ ಆಫ್ ಡೈರೆಕ್ಟರ್ ಯಾರ್ಯಾರು ಇದ್ರು ಅವರು ಏನು ಗ್ರಾಹಕರ ದುಡ್ಡು ಇತ್ತಲ್ಲ ಅವರ ತಿಂದು ಹಾಕಿರ, ಅವರ ತಮ್ಮ ಹೆಸರಲ್ಲಿನೇ ತೊಗೊಂಡ್ರೆ. ಇನ್ನು ರಾಣಿ ಚೆನ್ನಮ್ಮ ಸೊಸೈಟಿದಂತೂ ದಿವಸ ನನಗೆ 10-15 ಫೋನ್ ಬರ್ತಾವ. ಬೈಲೊಂಗಲ್ ರಾಣಿ ಚೆನ್ನಮ್ಮ ಸೊಸೈಟಿದನು ತಾವನ ಸ್ವಂತ ತಮ್ಮ ಯಾರು ಬೇಕಾದವ್ರು ತಮ್ಮ ಹೆಸರಲ್ಲಿ ತೊಗೊಂಡ್ ಕ್ಯಾಸ್ ಅದು ಮುಳುಗಿಸ್ವಾದ್ರ. ಈಗ DCC ಬ್ಯಾಂಕ್ ಮುರುಗೋಡು ಮಹಾಂತಜ್ಜ ಒಂದು ಆಶೀರ್ವಾದ ಮಾಡಿದಂಥ ಬ್ಯಾಂಕ, ಒಂದು ಸುವ್ಯವಸ್ಥಿತ ಒಂದು 7-8 ಸಾವಿರ ಕೋಟಿ ಡಿಪಾಸಿಟ, ಅಷ್ಟ ಒಂದು ಒಳ್ಳೆ ಸಿಬ್ಬಂದಿ, ಒಳ್ಳೆ ನಿರ್ದೇಶಕರದಾರ. ಆದರೆ ಏನಾಗತ್ತೈತೋ ಎಂತೂ ಗೊತ್ತಿಲ್ಲ. ಈ ಹೊಸ ಕಮಿಟಿ ಅಪ್ಪ ಸಾಬ್ ಕುಲ್ಗೋಡಿ ಅವರ ಕಮಿಟಿ ಬಂದ್ಮ್ಯಾಗ, ರಮೇಶ್ ಕತ್ತಿ ಅವ್ರು ನಿಲ್ಲಿಸಿದ ಮ್ಯಾಗ ಒಟ್ಟಾರೆ ಯಾಕೋ ಅಲ್ಲಿ ಅದಂದ್ರೆ ಜನರು ಮಾತಾಡಿದ್ ನಿಮ್ಮ ಮುಂದೆ ಹೇಳತ್ತೇನೆ ನಾ, ಯಾಕೋ ಏನು ಅಂಬಲ್ರಿ ನಮ್ಗೆ ಅಲ್ಲಿ ಒಟ್ಟಾರೆ ಅವ್ರು ಸಾಲ ಕೊಡು ರೀತಿ, ಆಮ್ಯಾಗ ಅಲ್ಲಿಯ ಸಿಬ್ಬಂದಿ ವರ್ಗ ಅಂದ್ರೆ ಅವ್ರು ಒಂದು 2 ಉದಾಹರಣೆ ಕೊಟ್ರು. ಅಲ್ಲಿಯ DGM MC ಮಣಗಾಮಿ ವಕೀಲ್ರಿ, ಅವ್ರು ಖ್ಯಾತ ವಕೀಲ್ರಿ, ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಡ್ವೊಕೇಟ್ ಇವರು DGM. ಇವರ 1997ನೇ ಬ್ಯಾಚಿನವ್ರು ಇವರು MC ಮಣಗಾಮಿ ಅವ್ರ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಹೊಸ ಆಡಳಿತ ಮಂಡಳಿ ಬಂದ್ಮ್ಯಾಗ. ಯಾವುದೇ ಒಂದು ಕಾಗದ ಪತ್ರ ಕರೆಕ್ಟ್ ಇದ್ರನ ಒಟ್ಟಾರೆ ಅದನ್ನ ಮಂಜೂರು ಮಾಡೋರು. ಅವ್ರು ಕಾಗದ ಪತ್ರ ಸರಿ ಇರಾಕಿಲ್ಲ ಅಂದ್ರೆ ಎಂದೂ ಅವ್ರ ಸಾಲಕ್ಕೆ ಮಂಜೂರು ಮಾಡ್ತಿರಕ್ಕಿಲ್ಲ. ಆಮೇಲೆ ಅಲ್ಲಿ CEO ಸುರೇಶ್ ಆಳ್ಗುಂಡಿ ಇವರು 1997ರ ಬ್ಯಾಚಿನವ್ರನ್ನ. ಇವರ CEO ಆದ್ಮ್ಯಾಗ ಇವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ನನಗೆ ಈ ಹೊಸ ಆಡಳಿತ ಮಂಡಳಿ ಬಂದ್ಮ್ಯಾಗ ಯಾಕೆ ಕೊಟ್ಟರು ಇಬ್ರು ಅಧಿಕಾರಿಗಳು, ಇಬ್ರು ಬಗ್ಗೆ ಒಳ್ಳೆ ಅಭಿಪ್ರಾಯ ಇಡೀ ಜಿಲ್ಲಾ ತುಂಬ ಸಹಕಾರಿ ರಂಗದೊಳಗೆ ಒಳ್ಳೆ ಅಧಿಕಾರಿಗಳು ಕರೆಕ್ಟ್ ಇದ್ದವ್ರ ಸಾಲ ಕೊಡ್ತಿದ್ರು ಅಂಥೇಳಿ ಮಾತಾಡ್ತೈತಿ ಮಂದಿ. ಅಂದ್ರೆ ಒಟ್ಟಾರೆ ಈ ಇಬ್ರು ಅಧಿಕಾರಿಗಳು ಹೊಸ ಆಡಳಿತ ಮಂಡಳಿ ಬಂದ್ಮ್ಯಾಗ ಯಾಕೆ ರಾಜೀನಾಮೆ ಕೊಟ್ಟು ಆದ್ರು. ಒಬ್ರ MC ಮಾಣಗಾಣಿ ಅವ್ರದ ಇನ್ನೂ ನಿವೃತ್ತಿ ವೇತನ ಆತು, ಪಿಂಚಣಿ ಕೊಟ್ಟಿಲ್ಲ. ಆದರೆ ಇವ್ರದ್ದು ಸುರೇಶ್ ಆಳ್ಗುಂಡಿ ಅವ್ರು ಎಲ್ಲ ತಗೊಂಡಾರ. ಯಾಕೆ ಈ ಇಬ್ರು ಅಧಿಕಾರಿಗಳು ಆದ್ರು. ಈಗ CEO ಇನ್ಚಾರ್ಜ್ ಕಲಾವಂತ ಅವ್ರು ಅದಾರ. ಅಂದ್ರೆ ಕಲಾವಂತ ಅವ್ರು ಬಂದ್ಮ್ಯಾಗ ಒಟ್ಟಾರೆ ಈ ನಮ್ಮ DCC ಬ್ಯಾಂಕ್ ರೈತರಿಗೆ ಕೊಡಬೇಕಾದಂಥ ಒಂದು ಡಿಪಾಸಿಟ್ ಇದ್ದಿದ್ದು ರೊಕ್ಕಾಗ್ಲಿ, ರೈತರ ಬ್ಯಾಂಕ್ ಅಂತ ಹೇಳ್ತು, ರೈತರ ನಮ್ಮ ಜೀವಾಳ ಅಂತೇವು, ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ ಸಹಕಾರಿ ರಂಗದಾಗ ನಾಯಕರೆಲ್ಲ. ಇವತ್ತು ಅಣ್ಣಾ ಸಾಹೇಬ್ರ ಒಳ್ಳೆ ಜೊಲ್ಲೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ. ಅವ್ರ ಸ್ವಂತ ಹೆಸರ ಮ್ಯಾಗ 7-8 ಸಾವಿರ ಕೋಟಿ ಇವತ್ತು ಅವ್ರು ಬೀರೇಶ್ವರ ಸೊಸೈಟಿ ಒಳಗೆ ಡಿಪಾಸಿಟ್ ಇಟ್ಟಿದ್ದಾರೆ. ಒಳ್ಳೆ ಸಹಕಾರಿಗಳು ಅವರು. ಆದರೆ ಈಗ ಅಧ್ಯಕ್ಷರಾಗಿದ್ದಾರೆ. ಅವ್ರ ಅಧ್ಯಕ್ಷ ಅವಕ್ಕಿಂತ ಮೊದಲು ಕೆಲವೊಂದು ಸಾಲುಗಳು ಕೊಟ್ಟಿದ್ದಾರೋ. ಅವ್ರ ಅಧ್ಯಕ್ಷ ಆದ್ಮ್ಯಾಗ ಇನ್ನು ಅರ್ಜಿಗಳು ಬರ್ತಾವೆ. ಯಾಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಭಾಳ ವಿಚಾರ ಮಾಡಿ, ಯಾಕಂದ್ರೆ ಅವ್ರ ಮ್ಯಾಗ ವಿಶ್ವಾಸ ಇಟ್ಟಂಗನ ಈಗ DCC ಬ್ಯಾಂಕ್ ಅನೇಕ ಗ್ರಾಹಕರ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮ್ಯಾಗ ವಿಶ್ವಾಸ ಐತೆ. ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ನದರಿಗೆ ಇದನ್ನು ತರುವುದು ನಮ್ಮ ಡ್ಯೂಟಿ, ಮತ್ತು ಅನೇಕ ಸಹಕಾರಿಗಳು ನದರಿಗೆ. ಯಾಕಂದ್ರೆ ಯಾವ್ಯಾವ ಬ್ಯಾಂಕಿನವ್ರು ಎಷ್ಟು ಸಾಲ ತೊಗೊಂಡಾರ ಅಂದ್ರೆ, ಯಾವ್ಯಾವ ಶುಗರ್ ಫ್ಯಾಕ್ಟ್ರಿ ಅವ್ರು ತೊಗೊಂಡಾರು, ಮೆಡಿಕಲ್ ಕಾಲೇಜ್ದವ್ರು ಎಷ್ಟು ಸಾಲಗಳು ತೊಗೊಂಡಾರ ಒಂದು ಅಂದಾಜು ಹೇಳತ್ತೇನೆ. ಇದನ್ನು ಆನ್ಲೈನ್ದಾಗ ನೀವೇ ತೆಗೆದು ನೋಡ್ಬೋದು. DCC ಬ್ಯಾಂಕ್ ಆನ್ಲೈನ್ದಾಗ ಕ್ರೆಡಿಟ್ ಸಾಲ ತೊಗೊಂಡವ್ರದ್ದು ಸಿಗ್ತೈತೆ, ನಿಮ್ಗೆ ತೆಗೆದು ನೋಡ್ಬೋದು. ಒಂದಿಟ್ಟು ಹೆಚ್ಚ ಕಡಿಮೆ ಇರ್ಬೋದು ನಾ ಹೇಳಿದ್ದ. ಆದ್ರೆ ರೈತರಿಗೆ ಸಿಗಬೇಕಾದ ಸಾಲ ಇವತ್ತು ಈ ಒಂದು ಇಂಡಸ್ಟ್ರಿಯಲಿಸ್ಟ್ಗಳು ಸಕ್ರಿ ಫ್ಯಾಕ್ಟ್ರಿ ಮಾಡಿ ಚುನಪ್ಪ ಪೂಜಾರಿ ಅವ್ರು ಹೇಳ್ರ, ನೀವು 12 ಎಕರೆ ಜಮೀನ್ ಮ್ಯಾಗ 120 ಕೋಟಿ ರೂಪಾಯಿ ಸಾಲ ಕೊಡ್ತೀರಂತ. ಅಂದ್ರೆ ರೈತರಿಗೆ ನೀವು ಕೊಡಬೇಕಾದಂಥ ದುಡ್ಡಿದೆ. DCC ಬ್ಯಾಂಕ್ದಾಗ ತಾವು ಸೊಸೈಟಿಯಾಗ ಸಾಲ ಕೊಡಾತೀರಿ, ಬರೀ 40,000 ರೂಪಾಯಿ ಕೊಡಾತೀರಿ ನಮಗ.
ಆ ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ 120 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರೆ ಅದಂತ ಅವಲ ನನಗೆ ತಿಳಿವಾತಾಗಿತ್ತು. ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ 120 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರೆ ಅದಂತ ಅವಲ ನನಗೆ ತಿಳಿವಾತಾಗಿತ್ತು. ಅಲ್ಲ ಹೊಲ ಅದೇ ಅಂತದ ನಾವು ನಿಮಗೆ ಹೇಳ್ತೀರಿ ಅನಾರ ನೀವು ಮುಗುರು ಹೇಳ್ತೀರಿ. ಯಾಕಂದ್ರ ಅವ್ರ ತಂದೆಯವರ DCC ಬ್ಯಾಂಕ್ ಡೈರೆಕ್ಟರ್ ಅದಾರು. ಇನ್ನು ಮುಂದೆ ನೀವು ಎಲ್ಲರೇ ಒಂದು ತಿಂಗಳ 2 ತಿಂಗಳದಾಗ ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳನ್ನ ಕರ್ಕೊಂಡು ನಾವು DCC ಬ್ಯಾಂಕ್ ಬಂದು ಹೋರಾಟ ಮಾಡೋರು. ಇವ್ರು ಹೆಂಗ್ ಕೊಟ್ರಿ ಏನ್ ಮಾಡ್ರಿ? 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈಗ ಇವತ್ತ ಈ ಒಂದು ಮೆಳ್ಳಿಗೇರಿ ಬ್ರದರ್ಸ್ ಮೆಲ್ಬ್ರೋ ಬ್ರದರ್ಸ್ ಶುಗರ್ ಕಾರ್ಖಾನೆಗೆ ಎಷ್ಟು ನೀವು ಸಾಲ ಕೊಟ್ರಿ? ಮೆಳ್ಳಿಗೇರಿ ಬ್ರದರ್ಸ್ ಬಾಗಲಕೋಟೆಗೆ ನಾನು DCC ಬ್ಯಾಂಕಿನ ಹಿಂದಿನ ಆಡಳಿತ ಮಂಡಳಿ ಆಗಲಿ ಹಾಲಿ ಆಡಳಿತ ಮಂಡಳಿ ಕೇಳ್ತೇನೆ. ನಾನು ಮೆಳ್ಳಿಗೇರಿ ಬ್ರದರ್ಸ್ ಬಾಗಲಕೋಟೆ ಮೆಲ್ಬ್ರೋಗೆ ಎಷ್ಟು ನೀವು ಸಾಲ ಕೊಟ್ರಿ? ಜಮಖಂಡಿ ಶುಗರ್ಸ್ಗೆ ನೀವು ಸಾಲ ಎಷ್ಟು ಕೊಟ್ರಿ? ಆಮ್ಯಾಗ ಬಿಳ್ಗಿ ಶುಗರ್ SR ಪಾಟೀಲ್ರದ ನೇತೃತ್ವದಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಕೊಟ್ರಿ? ಆಮ್ಯಾಗ ಬಾಡ್ಗಂಡಿ ಅದ SR ಪಾಟೀಲ್ರ ಮೆಡಿಕಲ್ ಕಾಲೇಜ್ಗೆ 100 ಕೋಟಿ ರೂಪಾಯಿ ನೀವು ಆ ಬಾಡ್ಗಂಡಿ ಮೆಡಿಕಲ್ ಕಾಲೇಜ್ಗೆ ನೀವು ಕೊಡ್ತಾರೆ. ಆಮ್ಯಾಗ ಹಾಲಿ ಅಧ್ಯಕ್ಷ ಅಪ್ಪ ಸಾಬ್ ಕುಲ್ಗೋಡಿ ಅವರು ಸ್ವತಃ 15 ಕೋಟಿ ತಗೋತಾರೆ. ಆಮ್ಯಾಗ ಜಯಶೀಲ್ ಶೆಟ್ಟಿ ಅವರಿಗೆ 120 ಕೋಟಿ ರೂಪಾಯಿ ನೀವು ಸಾಲ ಕೊಡ್ತಾರೆ. ಲಕ್ಷ್ಮೀ ನರಸಿಂಹಕ್ಕೆ 80 ಕೋಟಿ ರೂಪಾಯಿ ನೀವು ಸಾಲ ಕೊಡ್ತಾರೆ. ಅನ್ನ ಇನ್ನೂ ಅನೇಕ ಅದಾವು, ಸಣ್ಣ ಸಣ್ಣ ಅಮೌಂಟ್ಗಳು ಅದಾವು. ಆದ್ರೆ ರೈತರಿಗೆ ಕೊಡ್ಬೇಕಾದಂಥ ಈ ಸಾಲಗಳನ್ನ ನೀವು ಯಾವ ಉದ್ದೇಶಕ್ಕಾಗಿ ಸಕ್ರಿ ಫ್ಯಾಕ್ಟ್ರಿಗಳಿಗೆ ಕೊಡ್ತೀರಿ? ಯಾಕೆ ಇದ ದುಡ್ಡನ್ನ ನೀವು ರೈತರಿಗೆ ಕೊಡಬಾರ್ದು? ಯಾಕಂದ್ರೆ 0% ಇರ್ತೈತೆ, ರೈತರು ಉದ್ಧಾರ ಆಗ್ತಾರೆ. ರೈತರ ಬ್ಯಾಂಕ್ ಇದೆ. ನೀವು ಬರೀ ಶುಗರ್ ಫ್ಯಾಕ್ಟ್ರಿ ಮೆಡಿಕಲ್ ಕಾಲೇಜ್ ಕೊಡಕ್ಕೆ ಯಾಕೆ ಇಂಟ್ರೆಸ್ಟ್ ತಗೋತೀರಿ? ಜನ ಬೇರೆ ಮಾತಾಡ್ತಿರ್ತೈತೆ. ಅದ ನೀವು ಸಾಲ ಕೊಟ್ರೆ ಇವು ಕಾಗದ ಪತ್ರಗಳು ಕರೆಕ್ಟ್ ಅದಾವೇನ? ಮತ್ತು ಈ ಇಬ್ರು ಅಧಿಕಾರಿಗಳು ಯಾಕೆ ರಾಜೀನಾಮೆ ಕೊಟ್ಟರು? ಇದಕ್ಕೆ ನನಗೇನೋ ಒಂದು ಸ್ವಲ್ಪ ಜನ ಮಾತಾಡಿದ್ದು ಹೇಳ್ತೀನಿ ನಾ. ಯಾಕೆ ಇವ್ರ ಇಲ್ಲಿಗಲ್ ಅಂತೇಳಿ ಸಹಿ ಮಾಡೋದಿಲ್ಲ ಅಂತ ಹೋದ್ರು, ಅಥವಾ ನಾವು ಇದು ಪೇಪರ್ಗಳು ಕರೆಕ್ಟ್ ಇಲ್ಲ ಅಂತ ಹೋದ್ರು ಇಬ್ರು ಅಧಿಕಾರಿಗಳ. ಇವರಿಬ್ರು ಯಾಕೆ ರಾಜೀನಾಮೆ ಕೊಟ್ಟು ಹೊರಗೆ ಹೋದ್ರು? ಒಬ್ರದ್ದು ಇನ್ನೂ ಮಟ್ಟ ನಿವೃತ್ತಿ ವೇತನ ಪಿಂಚಣಿ ಯಾಕೆ ಸೆಟ್ರೈಟ್ ಆಗಿಲ್ಲ? ಒಬ್ರದ್ದು ಕೊಟ್ರಿ, ಒಬ್ರು ಕೊಡ್ಲಿಲ್ಲ. ಇಬ್ರು ಪ್ರಾಮಾಣಿಕ ಅಧಿಕಾರಿಗಳ ಬಿಟ್ಟು ಹೋದ್ರು. ಈಗ CEO ಇನ್ಚಾರ್ಜ್ ಕಲಾವಂತ್ ಅವರ ಮೆರಿಟ್ ಏನೈತಿ ಅಂದ್ರೆ ಅವ್ರನ್ನ ಯಾಕೆ ಇಟ್ಕೊಂಡು ಈ ಬ್ಯಾಂಕ್ ಒಂದು ದೊಡ್ಡ ಬ್ಯಾಂಕ್ ಇನ್ಚಾರ್ಜ್ CEO ಇಟ್ಕೊಂಡು ನಡೆಸುವಂಥದ್ದು ಏನೈತಿ? ಅದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೀವು ದೊಡ್ಡ ಸಂಸ್ಥೆ ಇಟ್ಕೊಂಡವ್ರು, ನಿಮ್ಮ ಮ್ಯಾಗ ಫೇತ್ ಐತಿ, ವಿಶ್ವಾಸ ಐತಿ. ಅದಕ್ಕೆ ಜೊಲ್ಲೆ ಅವರ ಇದನ್ನ ಈ ಕೊಟ್ಟಂಥ ಕಾಗದ ಪತ್ರಗಳು ಈಗಾಗಲೇ ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ. ಯಾವುದೇ ಕಾಗದ ಪತ್ರ ಸಂಶಯ ಇದ್ರೆ ಯಾರು ಬೇಕಾದವ್ರ ಬಂದು ಕೇಳ್ಬೋದು ಅಂತ ಹೇಳಿದ್ದಾರೆ. ಈಗ ನಮ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದಾವೆ ಸಾಲದ್ದು. ಒಟ್ಟಾರೆ ನಿಮ್ಮ ಲೀಗಲ್ ಸೆಕ್ಷನ್ ಕರೆಕ್ಟ್ ಐತೋ ಇಲ್ಲೋ, ಹೆಂಗೆ ನೀವು ಮಂಜೂರು ಮಾಡ್ರಿ? ಯಾಕಂದ್ರೆ ನಾನು ಒಬ್ಬ ಗ್ರಾಹಕ. ನೀವು ಇದು ಪಾರದರ್ಶಕವಾಗಿ ಸಾಲದ ಪತ್ರಗಳನ್ನ ಅಂದ್ರೆ ದಾಖಲೆ ಕೊಟ್ಟಂತ ಮಾರ್ಟ್ಗೇಜ್ ಮಾಡಿದಂಥ ದಾಖಲೆಗಳು ಕರೆಕ್ಟ್ ಅದಾವೋ, ಮತ್ತೆ ಎಲ್ಲೆಲ್ಲೋ ಪ್ಲೇಜ್ ಮಾಡಿದಾರೋ, ಏನು ಬೋಗಸ್ ಉತ್ತಾರಗಳು ಹೆಚ್ಚಿದಾರೋ ಅನ್ನೋದು ನೋಡ್ಬೇಕಾಗ್ತೈತೆ. ಯಾಕಂದ್ರೆ ಈ ಇಬ್ರು ಪ್ರಾಮಾಣಿಕ ಅಧಿಕಾರಿಗಳ ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೊರಗೆ ಹೋದ್ಮ್ಯಾಗ ಅನೇಕ ಸಂಶಯಗಳು ಚಾಲೂ ಆಗ್ತಾವೆ. ಅದಕ್ಕೆ ಸ್ವಲ್ಪ ಈ ಹಾಲಿ ಆಡಳಿತ ಮಂಡಳಿಯವರು ಇದನ್ನ ವಿಚಾರ ಮಾಡಬೇಕು, ಹಿಂದಿದ್ದವರು ವಿಚಾರ ಮಾಡಬೇಕು. ಆದ್ರೆ ಈ ರೈತರ ಬ್ಯಾಂಕ್ ರೈತರಿಗೆ ಸಾಲ ಕೊಡ್ರಿ, ಆದ್ರೆ ಮುಂದಿನ ದಿನಮಾನದಾಗ ನಾವು ಈ ಕಾಗದ ಪತ್ರ ನಮಗೂ ತೋರಿಸ್ಬೇಕಾಗ್ತೈತಿ. ಈಗ ಕೆಲವೊಂದು ದಾಖಲೆಗಳು ಸಿಗತ್ತಾವ, ಅದನ್ನ ವಾಹಿನಿ ಒಳಗೆ ಹೇಳ್ತಾನೆ ಯಾವ್ಯಾವಾಗ ಎಷ್ಟೆಷ್ಟು ಪ್ಲೇಜ್ ಮಾಡ್ರು, ಯಾವ್ಯಾವ ಆಸ್ತಿಗಳು ವ್ಯಾಲ್ಯೂಯೇಷನ್ ಎಷ್ಟಾಗ್ತೈತಿ. ಸ್ವಲ್ಪ ದಿವಸದಾಗ ನಾನು ಹೇಳ್ತೇನೆ ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಎಷ್ಟಾಗ್ತೈತಿ. ಆದ್ರೆ ಒಂದು ದಯಮಾಡಿ ಇದನ್ನ ತಪ್ಪ ತಿದ್ದುಕೊಂಡ ಮತ್ತು ಅವರು ಆಸ್ತಿಗಳ ಬೇರೆ ಬೇರೆ ಕಡೆ ಇರ್ತಾವೆ, ಯಾರ್ಯಾರ್ದು ಆಸ್ತಿಗಳು ಇರ್ತಾವ ಅವ್ರಂತ ಅಂಥವನ್ನೆಲ್ಲ ಪ್ಲೇಜ್ ಮಾಡಿಕೊಡ್ರಿ. ತಪ್ಪಿದ್ರೂ ಒಂದು ಅವಕಾಶ ಕೊಡ್ತೈತಿ. ಅಂಥದ್ದು ಯಾವುದೋ ಮಾಡಲಿಲ್ಲ ಅಂದ್ರೆ ನಾವು ಯಾವ್ಯಾವ ಶ್ಯೂರಿಟಿ ಅಂತಂಗೆ ತೊಂದ್ರಿ, ಲೀಗಲ್ ಒಪಿನಿಯನ್ ತೊಗೊಂಡ್ರು ಇಲ್ಲೋ, ಅಷ್ಟು ಆಸ್ತಿ ಎಷ್ಟು, ಅದ್ರ ಪೈಕಿ ಎಷ್ಟು ಭುಜ ನೀವು ಸಾಲ ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಜನರ ಮುಂದೆ ಕೂಡಲೇ ನೀವು ಆಡಳಿತ ಮಂಡಳಿಯವರು ಇಡಬೇಕು ಅಂತೇಳಿ ಜನ ಹೇಳಿದ್ದ, ಗ್ರಾಹಕರು ಹೇಳಿದ್ದ ಮುಂದೆ ಹೇಳ್ತಾನೆ. ನಮಸ್ಕಾರ.